ಮಳೆಯಿಂದಾಗಿ ಹಲವು ಭಾಗಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಗಳಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. ಬಳ್ಳಾರಿಗೆ ಹೋಗೋಣ. ಬಳ್ಳಾರಿಯಲ್ಲಿ ಏನು ಪರಿಸ್ಥಿತಿ ಇದೆ? ಬಳ್ಳಾರಿಯಲ್ಲಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ಈಗ ತುಂಬಿ ಹರಿತಾ ಇದೆ. ನೀರಿನ ರಭಸಕ್ಕೆ ತಿಮ್ಮಲಾಪುರ ಗ್ರಾಮದ ಸೇತುವೆನೇ ಕೊಚ್ಚಿ ಹೋಗಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಲಾಪುರ ಇದು. ಹಳ್ಳದ ನೀರಿನ ರಭಸಕ್ಕೆ ಅಲ್ಲಿ ಸೇತುವೆ ಕೊಚ್ಚೋಗಿ ಜನ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಸೇತುವೆ ಕೊಚ್ಚಿ ಹೋದ ಪರಿಣಾಮ ರಸ್ತೆಯಲ್ಲಿ KSRTC ಬಸ್ ನಿಂತ್ಕೊಂಡ್ಬಿಟ್ಟಿದೆ. ಇನ್ನೇನ್ ಮಾಡತ್ತೆ, ಹೋಗಕ್ಕಾಗತ್ತಾ? ಪಾಪ ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಮಾತ್ರ ಹೈರಾಣಾಗಿ ಹೋಗಿದ್ದಾರೆ. ಮೊದಲೇ ಬಸ್ ಇರಲ್ಲ, ಸಿಕ್ಕಿರೋ ಬಸ್ಸಲ್ಲಿ ಹತ್ಕೊಂಡು ಹೋಗೋಣ ಅಂದ್ರೆ ಸೇತುವೆನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಏನ್ ಮಾಡ್ತಾರೆ ಪಾಪ ಇವಾಗ? ಗಣಿನಾಡು ಬಳ್ಳಾರಿಯಲ್ಲಿ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದ ಹಿನ್ನೆಲೆಯಲ್ಲಿ ಬಹುತೇಕ ರಸ್ತೆಗಳು, ಕೆರೆ ಕಟ್ಟೆಗಳು ತುಂಬಿ ತುಳುಕ್ತಾ ಇರುವಂಥದ್ದು. ನಾವಿವಾಗ ಇರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಮೋಕ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೀಗ ಇರುವಂಥದ್ದು. ಶಾಲೆಯ ಮೈದಾನವನ್ನು ನೋಡಿದ್ರೆ ಗೊತ್ತಾಗುತ್ತೆ ಕಳೆದ ರಾತ್ರಿ ಎಷ್ಟು ಪ್ರಮಾಣದ ಮಳೆ ಆಗಿದೆ ಅನ್ನುವಂಥದ್ದು. ಈ ಒಂದು ಶಾಲಾ ಮೈದಾನ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಮಕ್ಕಳು ಶಾಲೆಗೆ ಬರೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ವ್ಯಾಪಕವಾಗಿ ಮಳೆ ಆದಂಥ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲೂ ಕೂಡ ಸಾಕಷ್ಟು ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಕಳೆದ ರಾತ್ರಿ ಬಳ್ಳಾರಿ ಮತ್ತು ಕುಡ್ತಿನಿ ಭಾಗದಲ್ಲಿ ವ್ಯಾಪಕವಾದಂಥ ಮಳೆ ಆಗಿರುವಂಥದ್ದು. ಅದು ಮೋಕ ವ್ಯಾಪ್ತಿಯಲ್ಲಿ ಸುಮಾರು 110 ಮಿಲಿಮೀಟರ್ನಷ್ಟು ಮಳೆಯಾದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇಷ್ಟು ದಿನಗಳ ಕಾಲ ಬಿರು ಬೇಸಿಗೆಯಿಂದಾಗಿ ಬಳ್ಳಾರಿಯ ಜನತೆ ಕಂಗಾಲಾಗಿದ್ರು. ಆದರೆ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಯನ್ನ ಮಾಡಿರುವಂಥದ್ದು. ಮಕ್ಕಳು ಕೂಡ ಅಳಿದು ಉಳಿದ ಜಾಗದಲ್ಲಿ, ಅಂತಂದ್ರೆ ಮಳೆ ಬಂದು ನೀರು ನಿಂತಿದೆಯೋ ಆ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ, ಖಾಲಿ ಇರತಕ್ಕಂಥ ಜಾಗದಲ್ಲಿ ಮಕ್ಕಳು ಆಟವನ್ನು ಆಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಂತರ ಬಹುತೇಕ ಹಳ್ಳಕ್ಕೆ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೆರೆಗಳಾಗಿರ್ಬೋದು, ಅದೇ ರೀತಿಯಾದಂಥ ಕೆಲವೊಂದಿಷ್ಟು ಕಡೆಗಳಲ್ಲೂ ಈಗ ವರದಿಯಾದಂತೆ ಕೆಲವೊಂದಿಷ್ಟು ಕಡೆಗಳಲ್ಲಿ ರಸ್ತೆ ಸೇತುವೆ ಸಂಪರ್ಕ ಕೂಡ ಕಟ್ಟಾಗಿರುವಂಥದ್ದು. ಹೀಗಾಗಿ ಗಣಿನಾಡು ಬಳ್ಳಾರಿಯಲ್ಲಿ ಕಳೆದ ರಾತ್ರಿ ಸುರಿದಂತಹ ವ್ಯಾಪಕ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಳ್ಳಾರಿಯ ಕ್ಯಾಮರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಸಿ, ಪಬ್ಲಿಕ್ ಟಿವಿ.